ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಡೆ ಗಾಜಾನ ಕ್ಲೀನ್ ಮಾಡ್ತಾ ಮತ್ತೊಂದು ಕಡೆ ಲೆಬನಾನ್ನ ಹೆಜ್ಬುಲ್ಲಾಗಳು ಮತ್ತೆ ತಲೆ ಎತ್ತದಂತೆ ನೋಡ್ಕೊಳ್ತಾ, ಇನ್ನು ಒಂದು ಕಡೆ ಸಿರಿಯಾದ ಅಹ್ಮದ್ ಅಲ್ ಶರಾ ಯಾವುದೇ ಕಾರಣಕ್ಕೂ ಇಸ್ರೇಲಿನ ವಿರುದ್ಧ ಗದ್ದಾರಿ ಮಾಡದ ಹಾಗೆ ಬಂದೋಬಸ್ತ್ ಮಾಡ್ತಾ, ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳನ್ನು ಕೂಡ ಮೇಂಟೈನ್ ಮಾಡ್ತಾ, ಇರಾನ್ನ ಮೇಲೆ ಕೂಡ ಕಣ್ಣಿಟ್ಕೊಂಡು ಕೂತಿರೋ ಇಸ್ರೇಲ್ ಈಗ ಮತ್ತೊಂದು ದೊಡ್ಡ ರಾಜಬೇಟೆಯನ್ನು ಮುಗಿಸಿ ತೇಗ್ತಾ ಇದೆ. ಇಸ್ರೇಲಿನ ಪಾಲಿಗೆ ಹಾಗೂ ಸೌದಿ ಅರೇಬಿಯಾ ಮತ್ತು UAEಗಳ ಪಾಲಿಗೆ ಹಾಗೆ ಕೆಂಪು ಸಮುದ್ರದ ವ್ಯಾಪಾರಿ ಹಡಗುಗಳಿಗೆ ಕೂಡ ತಲೆನೋವಾಗಿದ್ದ ಯಮನ್ನ ಹೌತಿಗಳ ಮೇಲೆ ಇಸ್ರೇಲ್ನ ದಾಳಿ ತೀವ್ರವಾಗಿದೆ. ಅಲ್ಲಿನ ಪ್ರಧಾನಿ ಅಹ್ಮದ್ ಅಲ್ ರಹವಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಮಂದಿಯನ್ನು ಹೊಡೆದು ಹಾಕಿರುವುದಾಗಿ ಇಸ್ರೇಲಿನ ಸೇನೆ ಹೇಳ್ಕೊಳ್ತಾ ಇದೆ. ಯಮನ್ನ ಪ್ರಧಾನಿ, ರಕ್ಷಣಾ ಸಚಿವ, ಸೇನಾ ಮುಖ್ಯಸ್ಥ ಹಾಗೂ ಸಂಪೂರ್ಣವಾಗಿ ಯಮನ್ ಕ್ಯಾಬಿನೆಟ್ ಈ ದಾಳಿಯಲ್ಲಿ ನಾಶವಾಗಿದೆ ಅಂತ ಇಸ್ರೇಲಿನ ಮಾಧ್ಯಮಗಳು ಬರಿತಾ ಇವೆ. ಹಾಗೆ ಯಮನ್ನ ಮಾಧ್ಯಮಗಳು ಕೂಡ ಪ್ರಧಾನಿ ಸಾವಿಗೀಡಾಗಿರೋದನ್ನು ಖಚಿತಪಡಿಸ್ತಾ ಇವೆ. ಹಾಗಾದರೆ ಇಷ್ಟು ದಿನ ಗಾಜಾ, ಹಮಾಸ್ ಮೇಲೆ ಮಾತ್ರ ದಾಳಿಯನ್ನು ಕೇಂದ್ರೀಕರಿಸಿದ್ದ ಇಸ್ರೇಲ್ ಈಗ ಯಮನ್ನ ಮೇಲೆ ಯಾಕೆ ಬೀಳ್ತಾ ಇದೆ? ಯಮನ್ನ ಹೌತಿಗಳ ಜೊತೆ ಸಂಧಾನದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ನಂತರ ಕೂಡ ಇದ್ಯಾಕೆ ಇಸ್ರೇಲಿನ ಇಷ್ಟು ಭಯಾನಕ ದಾಳಿ ಮತ್ತು ಹೌತಿಗಳ ಪ್ರಧಾನಿಯ ಸಾವು ಈಗ ಯಮನ್ ನಾಯಕತ್ವದ ಮೇಲೆ ಬೀರೋ ಪರಿಣಾಮ ಏನು? ಬನ್ನಿ ನೋಡೋಣ. ಗೆಳೆಯರೆ, ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಕ್ಲೀನ್ ಮಾಡಿಕೊಂಡು ತನಗೇನು ಬೇಕೋ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳೋ ಇಸ್ರೇಲಿನ ಪ್ರಯತ್ನಗಳು ಮುಂದುವರಿತಲೇ ಇವೆ. ಗಾಜಾದಲ್ಲಿನ ಹಮಾಸ್ಗೆ ಸೇರಿದ ಟಾಪ್ ಲೀಡರ್ಶಿಪ್ ಏನಿತ್ತು ಅದನ್ನು ಇಸ್ರೇಲ್ ಸಂಪೂರ್ಣವಾಗಿ ನಾಶ ಮಾಡಿತು. ಈಗ ಅಲ್ಲಿರೋದು 2 ಮತ್ತು 3ನೇ ಸ್ತರದ ನಾಯಕತ್ವ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಇಸ್ರೇಲ್ ಬದುಕೋದಕ್ಕೆ ಬಿಡ್ತಾ ಇಲ್ಲ. ಗಾಜಾದ ಮೇಲೆ ಇಸ್ರೇಲಿನ ದಾಳಿ ಕೂಡ ಹಾಗೆ ಮುಂದುವರಿತಾ ಇದೆ. ವಿಶ್ವಸಂಸ್ಥೆ ಇಸ್ರೇಲಿಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಫ್ರಾನ್ಸ್ ನಾವು ಪಾಲಸ್ತೀನ್ಗೆ ಮಾನ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದೆ. ಜರ್ಮನಿ, ಆಸ್ಟ್ರೇಲಿಯಾಗಳದನ್ನು ಸ್ವಾಗತಿಸಿವೆ. ಬ್ರಿಟನ್ ಕೂಡ ಇಸ್ರೇಲ್ ಅನ್ನು ದೂರ ಇಡ್ತಾ ಇದ್ದೀವಿ ಅನ್ನೋ ಹಾಗೆ ತೋರಿಸ್ಕೊಳ್ತಾ ಇದೆ. ಟರ್ಕಿ ಇಸ್ರೇಲ್ ಜೊತೆಗಿನ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳುವ ಮಾತಾಡ್ತಾ ಇದೆ. ಇಸ್ರೇಲಿ ವಿಮಾನಗಳಿಗೆ ನಾವು ಏರ್ ಸ್ಪೇಸ್ ಕೊಡೋದಿಲ್ಲ ಅಂತ ಟರ್ಕಿ ಹೇಳಿದೆ. ಅವರು ಹಾಗೆ ಹೇಳಿದ ನಂತರ ಕೂಡ ನಾವು ಟರ್ಕಿಯ ಏರ್ ಸ್ಪೇಸ್ ಅನ್ನ ಯಾವ ನಿರ್ಬಂಧವೂ ಇಲ್ಲದೆ ಬಳಸ್ತಾ ಇದ್ದೀವಿ ಅಂತ ಹೇಳೋ ಮೂಲಕ ಟರ್ಕಿ ಅದು ಬರೀ ಮಾತು. ಅವರು ಸುಳ್ಳು ಹೇಳಿ ಇಸ್ಲಾಮಿಕ್ ಜಗತ್ತಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ಸಂದೇಶವನ್ನ ಇಸ್ರೇಲ್ ಜಗತ್ತಿಗೆ ಕೊಡ್ತಾ ಇದೆ. ಹಾಗೆ ಲೆಬನಾನ್ನಲ್ಲಿನ ಹೆಜ್ಬುಲ್ಲಾಗಳ ನಾಯಕತ್ವವನ್ನು ಸಂಪೂರ್ಣವಾಗಿ ಇಸ್ರೇಲ್ ನಾಶ ಮಾಡಿತು. ಅಲ್ಲಿಗ ಮಿಲಿಟರಿ ನಾಯಕತ್ವದ ಜಾಗವನ್ನು ರಾಜಕೀಯ ನಾಯಕತ್ವ ವಹಿಸಿಕೊಳ್ಬೇಕಾಗಿ ಬಂದಿದೆ. ಸೊ ಸದ್ಯಕ್ಕೆ ಹೆಜ್ಬುಲ್ಲಾಗಳು ಮತ್ತೆ ಶಕ್ತಿ ಪಡ್ಕೊಳ್ಳೋದಕ್ಕಿನ್ನೂ ಸಾಕಷ್ಟು ಸಮಯ ಬೇಕಾಗಬಹುದು. ಹಾಗೆ ಸಿರಿಯಾದಲ್ಲಿ ಅಲ್ ಬಶರ್ ಸರ್ಕಾರವನ್ನು ಪತನಗೊಳಿಸುವ ಮೂಲಕ ಇರಾನ್, ಲೆಬನಾನ್ ಹಾಗೂ ಗಾಜಾದ ಪ್ರಾಕ್ಸಿಗಳನ್ನ ಸಿರಿಯಾ ಮೂಲಕ ತಲುಪುವ ಮಾರ್ಗವನ್ನ ಇಸ್ರೇಲ್ ಕತ್ತರಿಸಿ ಹಾಕಿದೆ. ಈಗ ಇರಾನ್ ಈ ಭಾಗದಲ್ಲಿ ಯಾರನ್ನೇ ಸಂಪರ್ಕಿಸಿದ್ರು, ಯಾರಿಗೆ ಏನೇ ಸಹಾಯ ಮಾಡಬೇಕು ಅಂತ ಅಂದುಕೊಂಡ್ರು ಅದು ಇಸ್ರೇಲಿನ ರಡಾರ್ ಕಣ್ಣಿಗೆ ಬೀಳಲೇಬೇಕು. ಹೀಗೆ ಗಡಿ ಹಂಚಿಕೊಳ್ಳುವ ದೇಶಗಳಲ್ಲಿ ಮತ್ತು ತನ್ನ ಪಕ್ಕದ ಪ್ಯಾಲೆಸ್ತೀನ್ ನೆಲದಲ್ಲಿನ ವಿರೋಧಿಗಳನ್ನು ಮಟ್ಟ ಹಾಕ್ತಾ ಇದ್ದ ಇಸ್ರೇಲ್ ಗುರುವಾರ ಸೀದಾ ಯಮನ್ ಮೇಲೆ 2 ಸುತ್ತಿನ ದಾಳಿಗಳನ್ನು ಮಾಡಿದೆ. ಅದರಲ್ಲಿ ಯಮನ್ನ ಹೌತಿಗಳ ಪ್ರಧಾನಿ ಸಾವಿಗೀಡಾಗಿರೋದು ಗೊತ್ತಾಗ್ತಾ ಇದೆ. ಗೆಳೆಯರೆ, ಯಮನ್ ಬಗ್ಗೆ ನಿಮಗೆ ಗೊತ್ತಿದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಯಮನ್ ಮತ್ತು ಅಲ್ಲಿನ 2 ಸರ್ಕಾರಗಳ ಬಗ್ಗೆ ನಿಮಗೆ ಹೇಳಿದ್ದೀನಿ. ಜಸ್ಟ್ ಅದನ್ನು ನೆನಪು ಮಾಡಿಕೊಟ್ಟು ಮುಂದಕ್ಕೆ ಹೋಗ್ಬಿಡ್ತೀನಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಯಮನ್. ಅರಬ್ ಸ್ಪ್ರಿಂಗ್ನ ಕಾಲದಲ್ಲಿ ಇಲ್ಲಿ ನಾಗರಿಕ ದಂಗೆಗಳಾದವು. ಅಲ್ಲಿನ ಸರ್ಕಾರವನ್ನು ಪದಚ್ಯುತಗೊಳಿಸುವ ಪ್ರಯತ್ನಗಳು ದೊಡ್ಡ ಮಟ್ಟದಲ್ಲಿ ನಡೆದವು. ಆ ಸಂದರ್ಭದಲ್ಲಿ ಯಮನ್ನಲ್ಲಿನ ಶಿಯಾ ಗುಂಪುಗಳ ನಾಯಕತ್ವವನ್ನು ಇರಾನ್ ವಹಿಸಿಕೊಳ್ತು. ಅಲ್ಲಿ ಶಿಯಾಗಳಲ್ಲೇ ಝೈದಿ ಅನ್ನೋ ಒಂದು ಬುಡಕಟ್ಟು ಜನಾಂಗ ಇದೆ. ಅವರನ್ನು ಹೌತಿಗಳು ಅಂತ ಕೂಡ ಕರೀತಾರೆ. ಈ ಹೌತಿಗಳು ಯಮನ್ನ ಸುನ್ನಿ ಆಡಳಿತದ ವಿರುದ್ಧ ತಿರುಗಿ ಬಿದ್ದರು. ಅವರಿಗೆ ಬೇಕಾದ ಆಯುಧ, ಹಣಕಾಸಿನ ನೆರವನ್ನು ಇರಾನ್ ಕೊಡ್ತು. ಅಲ್ಲಿಂದ ಶುರುವಾದ ಅನ್ಸರ್ ಅಲ್ಲಾಹ್ ಅನ್ನೋ ಹೌತಿ ಸಂಘಟನೆ ಯಮನ್ನಲ್ಲಿ ಸಶಸ್ತ್ರ ಸಂಘರ್ಷಕ್ಕೆ ನಿಂತುಕೊಳ್ತು. ಅವರಿಗೇನು ಬೇಕೋ ಅದೆಲ್ಲ ಇರಾನ್ನಿಂದ ಬರ್ತಾ ಇತ್ತು. ಹೀಗಾಗಿ ಯಮನ್ನ ಉತ್ತರ ಮತ್ತು ಪಶ್ಚಿಮ ಭಾಗವನ್ನು ಈ ಹೌತಿಗಳು ಆಕ್ರಮಿಸಿಕೊಂಡು ಕೂತರು. ಇನ್ನು ಅಲ್ಲಿ ಅಷ್ಟು ದಿನಗಳ ಕಾಲ ಇದ್ದ ಅಧಿಕೃತ ಸರ್ಕಾರ ಅಥವಾ ಸೌದಿ ಅರೇಬಿಯಾ ಬೆಂಬಲಿತ ಸರ್ಕಾರ ಏನಿತ್ತು ಅದು ದಕ್ಷಿಣ ಭಾಗಕ್ಕೆ ಮಾತ್ರ ಸೀಮಿತ ಆಯಿತು. ಗೆಳೆಯರೆ, ಇಲ್ಲಿ ಸ್ವಲ್ಪ ಯಮನ್ನ ಬಗ್ಗೆ ಮ್ಯಾಪ್ ಮೂಲಕ ನಿಮಗೆ ವಿವರಿಸಿ ಬಿಡ್ತೀನಿ. ಇಲ್ಲಿ ಹಸಿರು ಬಣ್ಣದಲ್ಲಿ ನೀವು ನೋಡ್ತಾ ಇರೋ ಜಾಗ ಇದೆಯಲ್ಲ, ಇದು ಸುನ್ನಿ ಮುಸ್ಲಿಮರು ಹೆಚ್ಚಿದ್ದ ಪ್ರದೇಶ. ಹಾಗೆ ತೆಳು ಗುಲಾಬಿ ಬಣ್ಣದ ಭೂಭಾಗ ಇದೆ ನೋಡಿ, ಇದು ಶಿಯಾ ಝೈದಿಗಳು ಮತ್ತು ಗಾಢ ಬಣ್ಣದ ಚಿಕ್ಕ ಚಿಕ್ಕ ಪ್ಯಾಚುಗಳಿವೆಯಲ್ಲ, ಇದು ಶಿಯಾ ಇಸ್ಮಾಯಿಲಿಗಳಿರೋ ಪ್ರದೇಶ. ಇನ್ನು ಈಗ ಸದ್ಯಕ್ಕೆ ತೆಳು ಗುಲಾಬಿ ಬಣ್ಣದಲ್ಲಿ ನೋಡ್ತಾ ಇರೋ ಇದೆಲ್ಲ ಪ್ರದೇಶ ಹೌತಿಗಳು ಅಂದರೆ ಶಿಯಾ ಝೈದಿಗಳ ಕೈಯಲ್ಲಿದೆ. ಇನ್ನುಳಿದ ಭೂಭಾಗ
ಯಮನ್ ಸರ್ಕಾರ ಅಂದರೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡ್ಕೊಂಡ ಸೌದಿ ಬೆಂಬಲಿತ ಸರ್ಕಾರದ ಹಿಡಿತದಲ್ಲಿದೆ. ರಾಜಧಾನಿ ಸನಾ ನಗರ ಮತ್ತು ಸನಾ ಗವರ್ನರೇಟ್, ಸದಾಹ್, ಅಮ್ರಾನ್, ಹಜ್ಜಾ, ಅಲ್ ಜೌಫ್, ಧಾಮರ್, ಅಲ್ ಬೈದಾ ಮತ್ತು ರೈಮಾ ಗವರ್ನರೇಟುಗಳು ಸಂಪೂರ್ಣವಾಗಿ ಅಥವಾ ಬಹುತೇಕ ಭಾಗ ಈ ಹೌತಿಗಳ ಹಿಡಿತದಲ್ಲೇ ಇದೆ. ಹಾಗೆ ಹೊದೈದಾ ಬಂದರು ನಗರ ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಪಶ್ಚಿಮ ಕರಾವಳಿ ತೀರ, ಇದು ಕೂಡ ಹೌತಿಗಳ ಹಿಡಿತದಲ್ಲಿದೆ. ಇನ್ನು ಮಾರಿಬ್ ಗವರ್ನರೇಟ್ನ ಪಶ್ಚಿಮ ಭಾಗ ಹೌತಿಗಳ ಹಿಡಿತದಲ್ಲಿದೆ. ಈ ಹೌತಿ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲ. ಇನ್ನು ವಿಶ್ವಸಂಸ್ಥೆಯ ಮಾನ್ಯತೆಯನ್ನ ಪಡ್ಕೊಂಡ ಸರ್ಕಾರ ಇದೆಯಲ್ಲ, ಅದು ದಕ್ಷಿಣ ಯೆಮನ್ನ ಹೆಚ್ಚಿನ ಭಾಗಗಳನ್ನು ನಿಯಂತ್ರಿಸ್ತಾ ಇದೆ. ಆಡನ್ ನಗರವನ್ನ ಅವರು ತಮ್ಮ ತಾತ್ಕಾಲಿಕ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಲಹಿಜ್, ಅಬ್ಯಾನ್, ಶಬ್ವಾ, ಹದ್ರಮೌತ್ ಮತ್ತು ಅಲ್ ಮಹರಾ ಗವರ್ನರೇಟುಗಳು ಅಧಿಕೃತ ಸರ್ಕಾರದ ಹಿಡಿತದಲ್ಲಿವೆ. ಇನ್ನು ಮಾರಿಬ್ ಗವರ್ನರೇಟ್ನ ಪೂರ್ವ ಭಾಗ ಮತ್ತು ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ತೈಲ ಕ್ಷೇತ್ರಗಳು ಈ ಅಧಿಕೃತ ಸರ್ಕಾರದ ಹಿಡಿತದಲ್ಲೇ ಇವೆ. ಸುಕೋತ್ರ ದ್ವೀಪಗಳು ಕೂಡ ಅಧಿಕೃತ ಸರ್ಕಾರದ ಕೈಯಲ್ಲಿವೆ. ಇದಲ್ಲದೆ ಇನ್ನು ಕೆಲ ಭಾಗಗಳು ಅಲ್ ಖೈದಾ ಮತ್ತು ಐಸಿಸ್ನಂಥ ಗುಂಪುಗಳ ಉಪದ್ರವಕ್ಕೆ ಈಡಾಗ್ತಾ ಇವೆ. ವಿಶೇಷವಾಗಿ ಹದ್ರಮೌತ್ ಮತ್ತು ಅಬ್ಯಾನ್ನಲ್ಲಿ ಈ ಉಗ್ರ ಸಂಘಟನೆಗಳ ಹಿಡಿತಾ ಇದೆ. ಇನ್ನು ಈ ಮ್ಯಾಪ್ ಅನ್ನು ಕೂಡ ನೋಡ್ಬಿಡಿ. ಇದರಲ್ಲಿ ಕೆಂಪು ಡಾಟ್ಗಳನ್ನು ನೀವು ನೋಡ್ತಾ ಇದ್ದೀರಿ ಅಲ್ವಾ, ಅಲ್ಲಿ ಅಧಿಕೃತ ಸರ್ಕಾರ ಹಾಗೂ ಹೌತಿಗಳ ನಡುವೆ ಆಧಿಪತ್ಯಕ್ಕಾಗಿ ಕದನ ನಡೀತಾ ಇರುತ್ತೆ. ಇನ್ನು ನೀಲಿ ಬಣ್ಣದ ಹಡಗುಗಳ ಚಿತ್ರವನ್ನು ಈ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿಯಲ್ಲ, ಇಲ್ಲಿ ಅಮೆರಿಕ ಹಾಗೂ ಅಂತಾರಾಷ್ಟ್ರೀಯ ನೌಕಾದಳ ನಿಂತಿರುತ್ತೆ. ಇದು ಕೆಂಪು ಸಮುದ್ರ. ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳ ಮೇಲೆ ಯಮನ್ನ ಹೌತಿಗಳು ದಾಳಿ ನಡೆಸೋದ್ರಿಂದ ವ್ಯಾಪಾರಿ ಹಡಗುಗಳ ರಕ್ಷಣೆಗೆ ಇಲ್ಲಿ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮುಂತಾದ ದೇಶಗಳ ನೌಕಾಪಡೆಗಳ ನಿಯೋಜನೆ ಆಗಿದೆ. ಸೊ ಇದು ಯಮನ್ನ ಸದ್ಯದ ಪರಿಸ್ಥಿತಿ. ಇಂಥ ಯಮನ್ ಗಾಜಾದ ಮೇಲೆ ಇಸ್ರೇಲಿನ ದಾಳಿ ಶುರುವಾದ ನಂತರ ಈ ಭಾಗದಲ್ಲಿ ಸಂಚರಿಸುವ ವ್ಯಾಪಾರಿ ಹಡಗುಗಳನ್ನು ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತು. ಆರಂಭದಲ್ಲಿ ಇಸ್ರೇಲಿಗೆ ಹೋಗುವ ಸರಕು ಸರಂಜಾಮುಗಳ ಸಪ್ಲೈಯನ್ನು ತಡಿತೀವಿ ಅಂತ ಹೇಳಿದ್ದ ಯಮನ್ ಈ ಮಾರ್ಗದಲ್ಲಿ ಬರುವ ಎಲ್ಲ ಹಡಗುಗಳ ಮೇಲೆ ಮಿಸೈಲ್ ದಾಳಿ ಶುರು ಮಾಡಿತು. ಆ ನಂತರ ಇಸ್ರೇಲ್ ಮೇಲೆ ಕೂಡ ಮಿಸೈಲ್ಗಳನ್ನು ಹಾರಿಸೋದಕ್ಕೆ ಯಮನ್ ನಿಂತುಕೊಳ್ತು. ಕಳೆದ ಜನವರಿಯಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆಯಾದ ಸಂದರ್ಭದಲ್ಲೂ ಯಮನ್ನ ಹೌತಿಗಳು 40ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಕಳೆದ ಮಾರ್ಚ್ನಿಂದ ಇಲ್ಲಿವರೆಗೆ ಸುಮಾರು 75ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಹಾಗೂ 106 ಡ್ರೋನ್ಗಳನ್ನು ಹೌತಿಗಳು ಇಸ್ರೇಲ್ ವಿರುದ್ಧ ದಾಳಿಗೆ ಬಳಸಿದ್ದಾರೆ ಮತ್ತು 10 ನಾಗರಿಕರ ಸಾವಿಗೆ ಕೂಡ ಕಾರಣ ಆಗಿದ್ದಾರೆ. 2 ದಿನಗಳ ಹಿಂದೆ ಕೂಡ ಇಸ್ರೇಲ್ ಮೇಲೆ ಹೌತಿಗಳು ಬ್ಯಾಲಿಸ್ಟಿಕ್ ದಾಳಿ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಹೌತಿ ಹಿಡಿತದಲ್ಲಿನ ಆಯಿಲ್ ಫೀಲ್ಡ್ಗಳನ್ನು ಹಾಗೂ ಹುದಾಯ್ದ್ ಬಂದರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಹಾಗೆ 2ನೇ ಸುತ್ತಿನ ದಾಳಿ ರಾಜಧಾನಿ ಸನಾ ನಗರದ ಮೇಲೆ ನಡೆದಿದೆ. ಅಲ್ಲಿ ಯೆಮನ್ನ ಹೌತಿ ಸರ್ಕಾರದ ಪ್ರಧಾನಿ ಅಹಮದ್ ಅಲ್ ರಹವಿ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಭೆ ನಡೀತಿತ್ತಂತೆ. ಅದೇ ಸ್ಥಳದ ಮೇಲೆ ಇಸ್ರೇಲ್ ನಿಖರವಾಗಿ ಮಿಸೈಲ್ ದಾಳಿ ಮಾಡಿದೆ. ಆ ದಾಳಿಯಲ್ಲಿ ಕ್ಯಾಬಿನೆಟ್ ಸಚಿವರು ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ. ಪ್ರಧಾನಿ ರಹವಿ, ರಕ್ಷಣಾ ಸಚಿವ ಅಲ್ ಅತಾಫಿ, ಸೇನಾ ಮುಖ್ಯಸ್ಥ ಅಲ್ ಕರೀಂ ಕೂಡ ಸಾವಿಗೀಡಾಗಿದ್ದಾರೆ ಅಂತ ಇಸ್ರೇಲಿನ ಮಾಧ್ಯಮಗಳು ಹೇಳುತ್ತಾ ಇವೆ. ಆದರೆ ಅಲ್ ಕರೀಂ ಹಾಗೂ ಅಲ್ ಅತಾಫಿ ಸಾವಿಗೀಡಾಗಿರೋ ಬಗ್ಗೆ ಹೌತಿಗಳು ಇನ್ನೂ ಯಾವ ಮಾಹಿತಿಯನ್ನು ಖಚಿತಪಡಿಸಿಲ್ಲ. ಇಲ್ಲಿ ರಕ್ಷಣಾ ಸಚಿವ ಜನರಲ್ ನಾಸರ್ ಅಲ್ ಅತಾಫಿ ಯಮನ್ನ ಹೌತಿಗಳ ಸೀನಿಯರ್ ನಾಯಕ ಅಂತ ಕೂಡ ಗುರುತಿಸಿಕೊಂಡಿದ್ದವರು. ಇರಾನ್ ಹಾಗೂ ಹೌತಿಗಳು ಮತ್ತು ಲೆಬನಾನ್ನ ಹೆಜ್ಬುಲ್ಲಾಗಳ ನಡುವೆ ಒಂದು ಸಂಪರ್ಕದ ಕೊಂಡಿಯಾಗಿದ್ದವರು ನಾಸಿರ್ ಅಲ್ ಅತಾಫಿ. ಅಂಥ ನಾಯಕನನ್ನ ಹೊಡೆದು ಹಾಕಲಾಗಿದೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಇಲ್ಲಿ ಪ್ರಧಾನಿಯ ಹತ್ಯೆ ಅನ್ನೋದು ಹೌತಿಗಳಿಗಂಥ ದೊಡ್ಡ ನಷ್ಟವನ್ನು ಉಂಟು ಮಾಡಲಾರದು, ಯಾಕೆಂದರೆ ಅದೊಂದು ರಾಜಕೀಯ ನಿಯೋಜನೆ ಅಷ್ಟೇ. ಆದರೆ ರಕ್ಷಣಾ ಸಚಿವ ಅತಾಫಿ ಹಾಗೂ ಸೇನಾ ಮುಖ್ಯಸ್ಥನ ಸಾವು ನಿಜವೇ ಆಗಿದ್ರೆ ಅದು ಹೌತಿಗಳ ಯುದ್ಧ ಮಾಡೋ ಶಕ್ತಿಯನ್ನ ಕೆಲ ದಿನಗಳ ಕಾಲ ಪ್ಯಾರಲೈಸ್ ಮಾಡುತ್ತೆ ಮತ್ತು ಇದು ಇಸ್ರೇಲ್ ವಿರುದ್ಧದ ಪ್ರತೀಕಾರಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬಹುದು. ಯಮನ್ ಕಡೆಯಿಂದ ಇಸ್ರೇಲಿನ ವಿರುದ್ಧದ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮತ್ತಷ್ಟು ಹೆಚ್ಚಾಗಲೂಬಹುದು. ಇನ್ನು ಗೆಳೆಯರೆ, ಇಲ್ಲಿ ಇಸ್ರೇಲಿನ ದಾಳಿಯಲ್ಲಿ ಸೇನಾ ಮುಖ್ಯಸ್ಥ, ರಕ್ಷಣಾ ಸಚಿವ ಸಾವಿಗೀಡಾಗಿರೋದು ಸಹಜವಾಗಿ ಸೌದಿ ಬೆಂಬಲಿತ ಯಮನ್ ಅಧಿಕೃತ ಸರ್ಕಾರ ಏನಿದೆ ಅದಕ್ಕೆ ಲಾಭವನ್ನು ತಂದುಕೊಡುತ್ತೆ. ಹೌತಿಗಳ ಶಕ್ತಿಯಲ್ಲಿ ಕ್ಷೀಣವಾದಷ್ಟು ಕೆಂಪು ಸಮುದ್ರದಲ್ಲಿ ವ್ಯಾಪಾರಿ ಹಡಗುಗಳಿಗೆ ಆತಂಕ ತಪ್ಪುತ್ತೆ. ಆದರೆ ಇಲ್ಲಿ ಪ್ರಧಾನಿಯ ಸಾವನ್ನ ಯಮನ್ನ ಅಲ್ ಜಮೂರಿಯಾತ್ ಮತ್ತು ಅಲ್ ಘಾಡ್ನಂಥ ಮಾಧ್ಯಮಗಳು ಖಚಿತಪಡಿಸಿವೆ. ಆದರೂ ರಕ್ಷಣಾ ಸಚಿವ ಹಾಗೂ ಸೇನಾ ಮುಖ್ಯಸ್ಥನ ಸಾವಿನ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಈ ಬಗ್ಗೆ ಹೌತಿಗಳು ಕೂಡ ಇನ್ನೂ ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಇದು ಗೆಳೆಯರೆ, ಇಸ್ರೇಲ್ ಯಮನ್ನಲ್ಲಿ ಆಡಿರೋ ರಾಜಬೇಟೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.